SS ಗೇರುಸೊಪ್ಪ ಬ್ರಿಟಿಷ್ ಕಾರ್ಗೋ ಸ್ಟೀಮ್ ಶಿಪ್ 1941ರಲ್ಲಿ ಅಟ್ಲಾಂಟಿಕ್ ಕದನದಲ್ಲಿ ಅಂದರೆ ವಿಶ್ವ ಸಮರ 2ರಲ್ಲಿ 1939 1945ರಲ್ಲಿ ನಡೀತದೆ ವಿಶ್ವ ಸಮರ 2ನೇ ಮಹಾಯುದ್ಧ. ಇದು 1941ರಲ್ಲಿ ಈ ಹಡಗು ಮುಳುಗುತ್ತೆ. ಈ ಹಡಗಿನಲ್ಲಿ ಭಾರತದಿಂದ 200 ಟನ್ ಬೆಳ್ಳಿ ಗಟ್ಟಿಗಳು ಹೋಗ್ತಾ ಇರ್ತದೆ. ಮತ್ತು ಜೊತೆಗೆ 2600 ಟನ್ ಪಿಗ್ ಐರನ್, 1765 ಟನ್ ಚಹಾ ಹೋಗ್ತಾ ಇರುತ್ತೆ. ಇದು ಜರ್ಮನ್ ಹತ್ರ ಹೋದಾಗ, ಜರ್ಮನ್ ದೇಶದ ಹತ್ರ ಹೋಗಬೇಕಾದ್ರೆ ಆ ಹಡಗಿನಲ್ಲಿ 86 ಜನ ಕೆಲಸ ಹಡಗಿನಲ್ಲಿ ಇರ್ತಾರೆ. ಅದರಲ್ಲಿ 86 ಜನರಲ್ಲಿ ಎಷ್ಟು ಲಾಸ್ಟಿಗೆ ಉಳಿಯೋದು ಒಬ್ಬರೇ ಉಳಿತಾರೆ, ಎಲ್ಲರೂ ಸತ್ತೋಗ್ಬಿಡ್ತಾರೆ. ಅದನ್ನು ಮಾರ್ಚ್ 1941ರಲ್ಲಿ ಅದು ಮುಳುಗುತ್ತದೆ. ಅದನ್ನು 1989ರಲ್ಲಿ UK ಗೌರ್ಮೆಂಟು ಈ ಹಡಗಿನ ಸಾಲ್ವೇಜ್ಗಳನ್ನು ತೆಗೆಯೋಕ್ಕೆ ಟೆಂಡರ್ ಕರೀತದೆ. 2011ರಲ್ಲಿ US ಕಂಪನಿ ಒಡೆಸ್ಸಿ ಮೆರಿನ್ ಎಕ್ಸ್ಪ್ಲೋರೇಷನ್ ಕಂಪನಿಗೆ ಜವಾಬ್ದಾರಿ ಕೊಡ್ತದೆ. ಆ ಹಡಗಿನಿಂದ ತೆಗೆದ ಬೆಳ್ಳಿ ಗಟ್ಟಿಗಳಲ್ಲಿ 80% ಆ ಸಂಸ್ಥೆಗೆ, 20% ಹಿಸ್ ಮೆಜೆಸ್ಟಿ ಖಜಾನೆ ಅಂದರೆ UK ಗೌರ್ಮೆಂಟಿನ ಖಜಾನೆಗೆ ಕೊಡಬೇಕು ಅಂತಾಗುತ್ತೆ. ಈ ರೀತಿ 21 ವರ್ಷ ಕಾಲ ಪ್ರಯಾಣಿಸಿದ ಹಡಗು ಈ ರೀತಿ ಮುಳುಗೋಗುತ್ತೆ. ಆ ಮುಳುಗೋದಾಗ ಈ ನಮ್ಮ ಬೆಳ್ಳಿ ಗಟ್ಟಿಗಳು ಪೂರ್ತಿ ಸಮುದ್ರದ ತಳ ಸೇರ್ತದೆ. ಆಗ SS ಗೇರುಸೊಪ್ಪ ಅನ್ನೋ ಹೆಸರನ್ನು ಯಾಕಿಟ್ರು ಅನ್ನುವಂಥದ್ದೊಂದು ಪ್ರಶ್ನೆ. ಬ್ರಿಟಿಷರು ಆವಾಗ ಜೋಗ ಜಲಪಾತಕ್ಕೆ ಗೇರುಸೊಪ್ಪ ಜಲಪಾತ ಅಂತಲೂ ಕರೀತಾ ಇರ್ತಾರೆ. ಆ ಉದ್ದೇಶಕ್ಕೋಸ್ಕರ ಅದಕ್ಕೆ SS ಗೇರುಸೊಪ್ಪ ಅಂತ ಹೆಸರಿಡ್ತಾರೆ. ಅಥವಾ ಇದು ಗೇರುಸೊಪ್ಪಿಗೆ ಸಂಬಂಧಪಟ್ಟಂಥ ಬೆಳ್ಳಿಗಟ್ಟಿಯನ್ನೇ ನಿರಂತರವಾಗಿ UKಗೆ ಕರ್ಕೊಂಡು ಹೋಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಯಾಕಂದರೆ ಇವೆಲ್ಲ ಅನ್ನಿಸ್ತದೆ, ಯಾಕಂದರೆ ಅದರಲ್ಲಿ ಬೆಳ್ಳಿಗಟ್ಟಿನೇ ಹೋಗ್ತಾ ಇದೆ ಅಂದರೆ ಈ ಆ ಬೆಳ್ಳಿಗಟ್ಟಿಗಳನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡೋಕ್ಕೋಸ್ಕರನೇ ಆ ಹಡಗನ್ನ ಇಟ್ಕೊಂಡಿದ್ರಾ ಅಂತ ಅನ್ನಿಸ್ತದೆ. ಬ್ರಿಟಿಷ್ ಇಂಡಿಯಾ ಗೌರ್ಮೆಂಟ್ ಅದರ ಮಾಲೀಕರು 17 ಅಕ್ಟೋಬರ್ 1919ರಿಂದ ಈ ಹಡಗು ಚಾಲನೆಗಾಗ್ತದೆ. 412 ಅಡಿ ಉದ್ದ, ಗಂಟೆಗೆ 21.7 ಕಿಲೋಮೀಟರ್ ವೇಗದಲ್ಲಿ ಇದು ಹೋಗುವಂಥ ಹಡಗಾಗಿರುತ್ತೆ. ಇದನ್ನು 17 ಫೆಬ್ರವರಿ 2041ರಲ್ಲಿ ಬೆಳಗ್ಗೆ 8 ಗಂಟೆಗೆ ಹಡಗಿಗೆ ಒಂದು ಮೊದಲ ಟಾರ್ಪಡೋಸ್ ಆಗುತ್ತೆ. ಅದು ಬೆಂಕಿ ಹಿಡಿತದೆ. 3 ಜೀವ ರಕ್ಷಕ ಬೋಟಿನಲ್ಲಿ ಸಿಬ್ಬಂದಿಗಳು ಸಮುದ್ರಕ್ಕೆ ಇಳಿತಾರೆ. ಇಳಿದು 20 ನಿಮಿಷದಲ್ಲಿ ಹಡಗು ಮುಳುಗೋಗ್ಬಿಡುತ್ತೆ. ಇದರಲ್ಲಿ 2 ಬೋಟ್ಗಳಲ್ಲಿ ಹೋದವರು ಎಲ್ಲಿ ಹೋದರು ಅಂತ ಕೊನೆಗೂ ಗೊತ್ತಾಗಲ್ಲ. ಒಂದು ಬೋಟ್ನಲ್ಲಿ ಉಳಿದುಕೊಂಡವರು ಸೆಕೆಂಡ್ ಆಫೀಸರ್ ರಿಚರ್ಡ್ ಆಯರ್ಸ್ ಮತ್ತು 8 ಯುರೋಪಿಯನ್ ಮತ್ತು ಲಾಸ್ಕರ್ 23 ಸಿಬ್ಬಂದಿಗಳು. ದೋಣಿ ಚುಕ್ಕಾಣಿ ಮಧ್ಯದಲ್ಲಿ ಮುರಿದೋಗ್ಬಿಡುತ್ತೆ. 8 ದಿನಗಳಲ್ಲಿ ಕುಡಿಯೋ ನೀರು ಖಾಲಿಯಾಗಿಬಿಡುತ್ತೆ. ಮೊದಲ 7 ದಿನಗಳಲ್ಲಿ 7 ಪುರುಷರನ್ನು ಬಿಟ್ಟು ಉಳಿದವರು ಸಮುದ್ರದ ನೀರು ಕುಡಿದು ಮೃತರಾಗ್ತಾರೆ. ಉಳಿದವರು ಫ್ರಾಸ್ಟ್ ಬೈಟ್ನಿಂದ ಮೃತರಾಗ್ತಾರೆ. ಕೊನೆಗೆ ಮಾರ್ಚ್ 1, 1941ರಲ್ಲಿ ಉಳಿದವನು ರಿಚರ್ಡ್ ಆಯರ್ಸ್ ಮಾತ್ರ. ಇದು SS ಗೇರುಸೊಪ್ಪ ಹಡಗಿನ ಒಂದು ದುರಂತದ ಕತೆ. ಇದೊಂದು ರೀತಿ ಟೈಟಾನಿಕ್ ಹಡಗಿನ ದುರಂತ, 1000 ಜನ ಸತ್ತೋಗ್ತಾರೆ, ಅದು ಒಂದು ರೀತಿ ಕತೆ. ಇದು ಟೈಟಾನಿಕ್ ಹಡಗಿನಕ್ಕಿಂತ ಇನ್ನೂ ಹೆಚ್ಚು ಆಳದಲ್ಲಿ ಮುಳುಗಿರೋಂಥ ಒಂದು ಕತೆ. ಮತ್ತು ನಮ್ಮ ಸಾಗರದಿಂದ ಜೋಗ್ ಫಾಲ್ಸ್ 25 ಕಿಲೋಮೀಟ್ರು, ಜೋಗ್ ಫಾಲ್ಸಿಂದ 20 ಕಿಲೋಮೀಟ್ರು ಗೇರುಸೊಪ್ಪ. ಆ ಗೇರುಸೊಪ್ಪೆಯ ಬೆಳ್ಳಿ ಬಾರ್ಗಳನ್ನು ಅಂದರೆ ಬೆಳ್ಳಿ ಗಟ್ಟಿಗಳನ್ನು ತುಂಬ್ಕೊಂಡು ಹೋಗಿರೋಂಥದ್ದು ಹಡಗನ್ನು ಮುಳುಗೋಗ್ತದೆ. ಇದನ್ನು ಭಾಳ ಜನ ಹೇಳ್ತಾರೆ, ಅಂದರೆ ಗೇರುಸೊಪ್ಪೆದು ಅಲ್ಲ, ಇದರದ್ದಲ್ಲ, ಅದರದ್ದಲ್ಲ ಅಂತ ಹೇಳ್ತಾರೆ. ಆದರೆ ಅಷ್ಟು ಬೆಳ್ಳಿ ಗಟ್ಟಿಗಳು, ಬಾರ್ಗಳು ಯಾವ ಉದ್ದೇಶಕ್ಕೆ ಬರುತ್ತೆ, ಮತ್ತು ಆ ಹಡಗಿಗೆ SS ಗೇರುಸೊಪ್ಪ ಅನ್ನೋ ಹೆಸರನ್ನೇ ಯಾಕೆ ಬ್ರಿಟಿಷ್ ಗೌರ್ಮೆಂಟ್ ಇರುತ್ತೆ, ಇವೆಲ್ಲ ಕೂಡ ನಾವು ವಿಚಾರ ಮಾಡಬೇಕಾಗತ್ತೆ ಅಲ್ವಾ.